ಸಂಕೇತ್ ಅಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸಂಕೇತ್ ಸರ್, ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ಕಾರ. ಸಂಕೇತ್ ಸರ್, ನನ್ನ ಪಾಯಿಂಟ್ ಏನಂದರೆ ಇಲ್ಲಿ ಈಗ ಇದನ್ನು GPR ಟೆಕ್ನಾಲಜಿ ಬಳಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇಂಥ ವಿಚಾರಗಳಲ್ಲಿ ಈ ಒಂದು ತನಿಖೆ ಮಾಡಬೇಕಾದ್ರೆ SIT ಆದರೂ ಆಗಲಿ, CID ಆಗಲಿ, CBI ಆಗಲಿ, ಇಂಥ ಒಂದು ಸೆನ್ಸೇಷನಲ್ ಇಶ್ಯೂ ಇದ್ದಾಗ ತನಿಖೆ ವಿಚಾರದಲ್ಲಿ, ಬೆಳವಣಿಗೆಗಳ ವಿಚಾರದಲ್ಲಿ, ತಂತ್ರಜ್ಞಾನ ಬಳಸುವಂಥ ವಿಚಾರದಲ್ಲಿ ಟ್ರಾನ್ಸ್ಪರೆಂಟಾಗಿ ಡೇ ಟು ಡೇ ಒಂದು ಬುಲೆಟಿನ್ ಬಿಡುಗಡೆ ಮಾಡಬೇಕಾ ಅವರು ಅಂತ. ಬುಲೆಟಿನ್ ಬಿಡುಗಡೆ ಮಾಡಬೇಕಾಗಿರೋದು ಸೂಕ್ತವಾದದ್ದು. ಬಟ್ ಆತರ ಏನು ಕಾನೂನೇನಿಲ್ಲ ಡೈಲಿ ಪ್ರತಿದಿನ ಬುಲೆಟಿನ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಆದ್ರೆ ತನಿಖೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಊಹಾಪೋಹಗಳು ಇದ್ದಿರೋದ್ರಿಂದ ಹಾಗೂ ತನಿಖಾ ಪದ್ಧತಿಯ ಬಗ್ಗೆ ಸಾಕಷ್ಟು ಈಗಾಗಲೇ ಗೊಂದಲಗಳು ಇರೋದ್ರಿಂದ ಇಟ್ಸ್ ಓನ್ಲಿ ಅ ಟ್ರಸ್ಟ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅಂತ ನಾನು ಹೇಳ್ತೇನೆ. ಸಾರ್ವಜನಿಕರಿಗೆ ಏನೋ ಪೊಲೀಸರ ಮೇಲೆ ಇನ್ನೂ ಜಾಸ್ತಿ ವಿಶ್ವಾಸ ಮೂಡಬೇಕಾದಲ್ಲಿ ಅಥವಾ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಿದೆ ಅಂತ ಅನ್ನೋದಕ್ಕಾದಾಗ ಪ್ರತಿದಿನ ಏನ್ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ಹೇಳದೇ ಇದ್ರು ಕೂಡ ಸಂಕ್ಷಿಪ್ತವಾಗಿ ಆದ್ರೂ ಏನಾದ್ರೂ ಮಾಹಿತಿ ಕೊಟ್ಟಿದ್ರೆ ಸಾರ್ವಜನಿಕರಿಗೆ ಸೂಕ್ತ ಆಗ್ತಿತ್ತು. ಭರವಸೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿ ದೊರಕ್ತಿತ್ತು ಅಂತ ನಾನು ಹೇಳ್ತೀನಿ. ಸರ್, ಈಗ ಒಂದು ತನಿಖೆ ನಡೀತಾ ಇದೆ ಸಂಕೇತ್ ಸರ್, ಒಂದು ಕಡೆ ತನಿಖೆ ನಡೀತಾ ಇದೆ. ಇದರ ಮಧ್ಯೆ ಒಬ್ಬ ವ್ಯಕ್ತಿಯ ಕುರಿತಾಗಿ ತೀರಾ ಕೆಟ್ಟ ಕೊಳಕ ಭಾಷೆಗಳಲ್ಲಿ ಇವರು ಮಾತಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವರೇ ಹೋಗಿ ಇವರೇ ತೀರ್ಪನ್ನು ಅವರು ಒಬ್ಬ ವ್ಯಕ್ತಿ ವಿಚಾರದಲ್ಲಿ ಬರೆದು ಬಿಟ್ಟಿದ್ದಾರೆ. ಈ ಕೋಪಕ್ಕೆ ಆ ಭಾಗದ ಕೆಲವರು ಕೆಲವು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ರು, ಹೊಡೆದ್ರು. ಇಂಥ ವಿಚಾರ ಕಾನೂನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಇದೇನು ವಿಷಯ, ಅದೇನೆ ಸಬ್ಜೆಕ್ಟ್, ಅದೇನೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೀತಿದ್ರೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ಅದರ ಬಗ್ಗೆ ಹೊಡೆದಾಟಗಳೇ ಆಗ್ತಾ ಇದೆಯಲ್ಲ. ಇಂಥ ಬೆಳವಣಿಗೆ ಬಂದಾಗ ಕಾನೂನು ಇದನ್ನು ಹೇಗೆ ನೋಡುತ್ತೆ ಅಂತ ಸಂಕೇತ್ ಸರ್? ನೋಡಿ, ತನಿಖೆ ಇನ್ನೂ ನಡೀತಾ ಇರ್ಬೇಕಾದಾಗ ಯಾರು ಕೂಡ ಯೂಟ್ಯೂಬರ್ಸ್ ಆಗ್ಲಿ ಅಥವಾ ಮಾಧ್ಯಮದವರಾಗ್ಲಿ ಅಥವಾ ನಾವಾಗ್ಲಿ ಅದರ ಜವಾಬ್ದಾರಿ ಇರುವಂತವ್ರು ನಾವು ಪ್ಯಾರಲಲ್ ಆಗಿ ಮೀಡಿಯಾ ಟ್ರಯಲ್ ಅಂತ ಏನ್ ಹೇಳ್ತೀವಿ ಅದು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಇದು ಎಲ್ಲರೂ ಒಪ್ಪುವಂಥದ್ದು. ಯಾರು ತಪ್ಪಿತಸ್ತ್ರ ಅಂತ ಹೇಳೋದು ಈ ಹಂತದಲ್ಲಿ ತಪ್ಪೇ, ಯಾರು ತಪ್ಪಿತಸ್ತ್ರ ಅಲ್ಲ ಅಂತ ಹೇಳೋದನ್ನು ಕೂಡ ಅಷ್ಟೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇನ್ನೂ ತನಿಖೆ ಆಗಿಲ್ಲ, ವರದಿ ಇನ್ನೂ ಕೋರ್ಟ್ ಮುಂದೆ ಇಲ್ಲ, ಸಾರ್ವಜನಿಕರಿಗೆ ಇನ್ನೂ ಅದು ಮುಟ್ಟಿಲ್ಲ. ಹಾಗಿದ್ದಾಗ ಈ ತನಿಖಾ ವರದಿಯ ಮೇಲೆ ಅಥವಾ ತನಿಖಾ ಪದ್ಧತಿಯ ಮೇಲೆ ಅಥವಾ ತನಿಖೆಯ ದಿಕ್ಕಿಗೆ ಅದು ಸ್ವಲ್ಪ ಪರಿಣಾಮ ಬೀರುತ್ತೆ. ಹಾಗಾಗಿ ತನಿಖೆ ನಡಿಬೇಕಾದಾಗ ಯಾವುದೇ ಒಂದು ಒಪಿನಿಯನ್ ವ್ಯಕ್ತಪಡಿಸಬೇಕಾದಾಗ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗ್ತದೆ ಎಲ್ರೂ ಕೂಡ. ಅದು ಸಂಬಂಧಪಟ್ಟವರು ಇರ್ಬೋದು ಅಥವಾ ಅದನ್ನ ಗಮನಿಸ್ತಾ ಇರೋಂತ ಮತ್ತಾರಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಂತವ್ರು ನಮ್ಮನ್ನೇ ಒಳಗೊಂಡು. ಆ ಭಾಗದಲ್ಲಿ ಸಂತೋಷ್ ಸರ್, ಆ ಭಾಗದಲ್ಲಿ ಸಂಕೇತ್ ಸರ್, ಆ ಭಾಗದಲ್ಲಿ ಏನು ಬಂದಿದೆ ಅಂದರೆ ವಿಷಯ ಇಲ್ಲಿ ಏನೋ ಇದೆ, ಈ ಭಾಗದ ಹೆಸರನ್ನು ಕೆಡಿಸ್ತಾ ಇದ್ದಾರೆ, ಕೆಟ್ಟದಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈ ಚರ್ಚೆಗಳು ಜಾಸ್ತಿ ಆಗ್ತಿದೆ ಸರ್ ಆ ಭಾಗದಲ್ಲಿ. ಅವರು ತಾವಾಗಿ ತಪ್ಪೇನಾಗಿಲ್ಲ ಅಂತ ಭಾವಿಸೋದು ತನಿಖೆ ನಡಿಬೇಕಾದಾಗ, ಅಥವಾ ಏನ್ ತನಿಖೆ ಮಾಡ್ಕೊಂಡ್ರು ಏನು ಮಾಡಕ್ ಆಗಲ್ಲ ಅನ್ನೋದು ಏನಾದ್ರು ಅಭಿಪ್ರಾಯ ಬಂದಿದ್ರೆ ಅದು ತಪ್ಪು. ಮತ್ತೆ ಕಾನೂನನ್ನ ಈ ವಿಚಾರವಾಗಿ ಕೈ ಎತ್ಕೊಳ್ಳೋದಾಗ್ಲಿ ಅಥವಾ ಅಲ್ಲಿ ಯಾರದಾದ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ, ಯಾರು ತಪ್ಪಿತಸ್ಥರಲ್ಲ ಅನ್ನೋದಾಗ್ಲಿ, ಇದು ಏನಿದೆ ಅಲ್ಲ ಅದು ತಪ್ಪಾಗ್ತದೆ. ಯಾಕಂದ್ರೆ ಇನ್ನೂ ತಪ್ಪು ಆಗಿದ್ದೇನೋ ಇಲ್ಲೋ ಅನ್ನೋದನ್ನೇ ಮೊದಲಿಗ ಪರಿಗಣನೆಗೆ ತಗೊಂತಾ ಇದ್ದಾಗ, ತನಿಖೆ ನಡೀತಾ ಇದ್ದಾಗ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸುವಿಕೆ ಏನಿದೆ ಇಟ್ಸ್ ಪ್ರಿಮ್ಯಾಚ್ಯೂರ್ ಅಂತ ನನ್ನ ಅಭಿಪ್ರಾಯ. ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಈ ವಿಚಾರ ಬರುತ್ತಾ? ಈ ವಿಚಾರವನ್ನು ಒಂದು ವಿಚಾರ ನಾನು ಹೇಳ್ಬಿಡ್ತೀನಿ. ಕಾನೂನಿನ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ತಾವೇನು ಹೇಳ್ತಾ ಇದ್ರಲ್ಲ, ಎಲ್ಲರಿಗೂ ಅದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದನ್ನ ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇದೆ, ಕಾನೂನಾತ್ಮಕವಾಗಿ ಹಕ್ಕಿದೆ. ಅಕಸ್ಮಾತ್ ಅವ್ರು ಏನಾದ್ರೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡಲ್ಲಿ ಅಥವಾ ಯಾರ ವಿರುದ್ಧವಾಗಿ ಏನಾದ್ರೂ ಮಾತನಾಡಿದ ಅವಹೇಳನಕಾರಿ ಏನಾದ್ರೂ ಮಾತನಾಡಿದ್ರೆ, ಆ ಮಾತನಾಡಿರುವ ವ್ಯಕ್ತಿ ಮಾತನಾಡಿರುವ ವಿಚಾರ ಅದು ಸುಳ್ಳಿನಿಂದ ಕೂಡಿದ್ರೆ ಅಥವಾ ಅಪಮಾನಕರವಾಗಿದ್ರೆ, ಅವಾಗ ಯಾರ ವಿರುದ್ಧ ಮಾತಾಡಿದರೆ ಅವ್ರಿಗೆ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಕ್ರಮ ಜರುಗಿಸೋದಕ್ಕೆ ಡಿಫೇಮೇಶನ್ ಅಂತ ಇದೆ. ಅವ್ರ ಮೇಲೆ ಕ್ರಿಮಿನಲ್ ಡಿಫೇಮೇಶನ್ ಹಾಕ್ಬೋದು, ಪರಿಹಾರ ಕೇಳ್ಬೋದು, ಮಾನನಷ್ಟ ಮೊಕದ್ದಮೆ ಸಾಕಷ್ಟು ರೀತಿಯಲ್ಲಿ ಮಾಡ್ಬೋದು. ಅದನ್ನ ಬಿಟ್ಟು ಅವ್ರಿಗೆ ನಾವು ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಾಗ್ಲಿ
ಅಥವಾ ಕಾನೂನು ಕ್ರಮ ಜರುಗಿಸಲಾರದೆ ಬೇಕಾಯ್ದೆಸರಾಗಿ ಏನಾದ್ರೂ ಮಾಡೋದಾಗ್ಲಿ. ಈಗ ಇತ್ತೀಚೆಗೆ ಒಬ್ರು ಸಿನಿಮಾ ನಟರದ್ದು ಇದೇ ಆಯ್ತು. ಕ್ರಮ ಕೈಗೊಳ್ಳೋದು ಬಿಟ್ಟು ಅವರು ಬೇಕಾಯ್ದೆಸರು ತಾವೇ ಕಾನೂನನ್ನ ಕೈಗೆತ್ತಿಕೊಂಡ್ಬಿಟ್ರು, ಅವರು ಅವ್ರ ಹಿಂಬಾಲಕರು ಕೂಡ. ಅದೆಲ್ಲ ಪ್ರಕರಣಗಳನ್ನ ನಾನು ನೋಡ್ತಾ ಹೋದ್ರೆ ಇವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋದು ಅವ್ರ ಕಲ್ಪನೆ ಇದ್ದಂಗಿಲ್ಲ. ಇದು ಒಂದು ತಪ್ಪು ಮಾಡಿದವ್ರು ನಾನು ಹೇಳ್ತಾ ಇರೋದು. ಎರಡನೇದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಾದ್ರು ದುರುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ಕಾನೂನಿನಲ್ಲಿ ಅದಕ್ಕೆ ಪರಿಹಾರ ಇದೆ ಅನ್ನೋದು ವಿಚಾರನೂ ಗೊತ್ತಾಗಿಲ್ಲ. ಕಾನೂನು ಇಲ್ಲದೆ ಇದ್ರೆ ಅವ್ರಿಗೇನಾದ್ರು ಕಾನೂನು ಅಧಿಕಾರ ಕೊಟ್ಟಿದ್ರೆ ಅವ್ರ ಕ್ರಮ ಈ ತರ ಜರುಗಿಸಬಹುದಾಗಿತ್ತು. ಬಟ್ ಆ ತರ ಇಲ್ಲ. ವಿ ಆರ್ ಲಿವಿಂಗ್ ಇನ್ ಎ ಡೆಮೋಕ್ರಸಿ.